ಜಮಖಂಡಿಯಲ್ಲಿ ಡಿ ದೇವರಾಜ ಅರಸರ 111ನೆಯ ಜಯಂತ್ಯೋತ್ಸವ ಅದ್ಧೂರಿ ಆಚರಣೆ. ಜಮಖಂಡಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಹಾಗೂ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಹಿಂದುಳಿದ ವರ್ಗಗಳ ಧೀಮಂತ ನಾಯಕ, ಸಾಮಾಜಿಕ ಪರಿವರ್ತನೆಯ ಹರಿಕಾರ ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸರ 111ನೆಯ ಜಯಂತ್ಯೋತ್ಸವವನ್ನು ಜಮಖಂಡಿಯಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು. ಜಯಂತ್ಯೋತ್ಸವದ ಅಂಗವಾಗಿ ಡಿ ದೇವರಾಜ ಅರಸರ ಭಾವಚಿತ್ರವನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ಕುಂಭಮೇಳದೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ನಡೆಸಲಾಯಿತು. ಬಳಿಕ ತಾಲೂಕು ಆಡಳಿತ ಭವನದಲ್ಲಿ ತಹಶೀಲ್ದಾರ್ ಹಾಗೂ ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಡಿ ದೇವರಾಜ ಅರಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಮಖಂಡಿ ತಹಶೀಲ್ದಾರ್ ಅನಿಲ್ ಬಡಿಗೇರ್, ಜಮಖಂಡಿ ಉಪವಿಭಾಗಾಧಿಕಾರಿ ಕಲ್ಮೀಸರ್ ಮರ್ನೂರ್, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ, ತಾಲೂಕು ಸ್ವರ್ಣ ಅಧಿಕಾರಿ ಮಹೇಶ್ ನಾಯಕ್, ನೆಲ್ಲಂಚಾರಕರಾದ ಶ್ರೀ ಅಪ್ಪಾಜಿ ಜಾಧವ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಜಮಖಂಡಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಾರ್ಯಕ್ರಮಕ್ಕೆ ಸೂಕ್ತ ಭದ್ರತೆ ಒದಗಿಸಿದರು. ಪ್ರಕಾಶ್ ಹೊಸಮನಿ, ರಾಜು ಪೂಜಾರಿ, ಶಂಕರ್ ಆಸಂಗಿ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಡಿ ದೇವರಾಜ ಅರಸರ ಆದರ್ಶಗಳು, ಸಾಮಾಜಿಕ ಪರಿವರ್ತನೆಗೆ ಅವರು ನೀಡಿದ ಕೊಡುಗೆ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸ್ಮರಿಸಲಾಯಿತು. ಅವರ ಸೇವೆಯನ್ನು ಗೌರವಿಸುವ ಮೂಲಕ ಜಯಂತ್ಯೋತ್ಸವವನ್ನು ಸಾಮಾಜಿಕ ನ್ಯಾಯದ ಪ್ರವರ್ತಕ, ಹಿಂದುಳಿದ ವರ್ಗಗಳ ಧೀಮರಾಜ್ ಅರಸೂರ್ ಅವರ 111ನೆಯ ಜನ್ಮದಿನವನ್ನ ಇಂದು ತಾಲೂಕು ಆಡಳಿತ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ಇಂದು ತಾಲೂಕು ಆಡಳಿತ ಸೌಧದಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರದ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಷು ಸರ್ವ ಆ ವಿನಾಯಕನಲ್ಲಿ ಪ್ರಾರ್ಥಿಸುತ್ತಾ, ಕರ್ನಾಟಕದ ಧೀಮಂತ ರಾಜಕಾರಣಿ ಶ್ರೀ ಡಿ ದೇವರಾಜ್ ಅರಸೂರ್ ಅವರಿಗೆ ಅರಸೂರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ನಡೆಯುತ್ತಾ ಇದೆ. ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ
ಮಹಾನ್ ವ್ಯಕ್ತಿಯವರು. ಅವರನ್ನ ರಾಜಕೀಯ ಅಥವಾ ಪೊಲಿಟಿಕಲ್ ಆಗಿ ನೋಡದೆ ಸಾಮಾಜಿಕವಾಗಿ ಕ್ರಾಂತಿಯನ್ನ ಮಾಡಿರುವಂತಹ ಸಮಾಜ ಸುಧಾರಕ ಅಂತಾನೂ ನಾವು ಹೇಳ್ಬೋದು. ಒಬ್ಬ ಗಟ್ಟಿ ವ್ಯಕ್ತಿತ್ವ ಅವರದ್ದು. ಅವರನ್ನ ನಾವು ಯಾವತ್ತೂ ನೆನೆಸ್ಕೋಬೇಕು. ಇವತ್ತಿಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾದಂತಹ ಅವಕಾಶವನ್ನ ಕೊಡೋದಕ್ಕೆ ಮುಖ್ಯವಾದಂತಹ ಕಾರಣನೇ ಆ ಧೀಮಂತ ವ್ಯಕ್ತಿ. ಸ್ವಾತಂತ್ರ್ಯ ಸಿಕ್ಕ ನಂತರದಲ್ಲಿ ಏನು ನಾವು ದೇಶಕ್ಕಾಗಿ ಮಾಡ್ತಿದ್ದೇವೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಆ ದೇಶಕ್ಕಾಗಿ ಮಾಡಿರುವಂತಹ ಇಂತಹ ಮಹನೀಯರನ್ನ ಈ ಯುವ ಪೀಳಿಗೆ ನೆನಪು ಮಾಡ್ತಾ, ಅವರನ್ನ ನೆನಪು ಮೆಲುಕು ಹಾಕ್ತಾ, ಮುಂದಿನ ದಿನಮಾನಗಳಲ್ಲಿ ಅವರು ಹಾಕಿಕೊಟ್ಟಿರುವಂತಹ ಮಾರ್ಗಗಳಲ್ಲಿ ನಾವು ನಡಿಬೇಕು. ಅದು ನಮ್ಮ ಧ್ಯೇಯ ಆಗಿರ್ಬೇಕು, ನಮ್ಮ ಧೋರಣೆ ಆಗಿರ್ಬೇಕು. ಇಷ್ಟೆಲ್ಲ ಸ್ಟ್ರಗಲ್ ಮಾಡಿರುವಂತಹ, ಇಷ್ಟೆಲ್ಲ ಕೊಡುಗೆಗಳನ್ನ ಕೊಟ್ಟಿರುವಂತಹ ದೇವರಾಜ ಅರಸು ಅವರಿಗೆ ಇವತ್ತು ನೆನೆಯುವಂತಹ ಸಮಯ. ನಾವೆಲ್ಲರೂ ಅವರು ಹಾಕಿಕೊಟ್ಟಿರುವಂತಹ ಮಾರ್ಗಗಳಲ್ಲಿ ನಡೆಯೋಣ ಅಂತ ಹೇಳ್ತಾ ಇಲ್ಲಿ ನೆರೆದಿರುವಂತಹ ಒಂದು ಸ್ಥಾಪನೆಗೆ ಕಾರಣೀಕರ್ತರು ಯಾರಾದ್ರೂ ಇದ್ರೆ ದೇವರಾಜ ಅರಸರು ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರು ತಮ್ಮ ವಿಚಾರಗಳೊಂದಿಗೆ ತಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಹೆಸರಾಗಿ ಈ ಹಿಂದುಳಿದ ವರ್ಗಕ್ಕೆ ಬಹಳಷ್ಟು ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದಾರೆ. ಕೇವಲ ಈ ಹಿಂದುಳಿದ ವರ್ಗಕ್ಕೆ ಮಾತ್ರ ಅಲ್ಲದೆ ಈ ರಾಜ್ಯ ಅಭಿವೃದ್ಧಿ ಪಥದತ್ತ ಸಾಗಬೇಕು ಅಂತಂದ್ರೆ ಅದು ಶೈಕ್ಷಣಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ, ಕೈಗಾರಿಕೆ ಮತ್ತು ಕೃಷಿ ಎಲ್ಲ ರಂಗಗಳಲ್ಲಿಯೂ ಕೂಡ ತಮ್ಮದೇ ಆದ ಒಂದು ಛಾಪನ್ನ ಮೂಡಿಸಿ ತಮ್ಮದೇ ಆದ ವಿಚಾರಗಳನ್ನ ದೂರದೃಷ್ಟಿಯನ್ನ ಆಯಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯ ಕಾರ್ಯಗಳನ್ನ ಮಾಡುವ ಮೂಲಕ ಇವತ್ತಿನ ಒಂದು ಏನು ನಾವು ಅಭಿವೃದ್ಧಿಯ ಪಥದಲ್ಲಿ ಇರತಕ್ಕಂತಹ ರಾಜ್ಯವನ್ನು ಕಾಣ್ತೀವಿ. ಅದಕ್ಕೆ ಮೂಲ ಅಡಿಪಾಯವನ್ನು ಹಾಕಿದವರು ಯಾರಾದರೂ ಇದ್ರೆ ಅದು ಡಿ ದೇವರಾಜ ಅರಸು ಅವರು ಅಂತ ನಾವು ಹೇಳ್ಬೋದು. ಇನ್ನು ಮುಂದುವರೆದು ನಾವು ಈ ಹಿಂದುಳಿದ ವರ್ಗಕ್ಕೆ ನಾವು ಬಂದಾಗ ಎಲ್ಲ ಸಮಾಜಗಳು ಒಂದೇ ರೀತಿಯ ಆರ್ಥಿಕವಾಗಿ, ಸಾಮಾಜಿಕ, ಶೈಕ್ಷಣಿಕವಾಗಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಮುಖ್ಯವಾಹಿನಿಗೆ ತಗೊಂಡು ಬರಬೇಕು. ಅವರಿಗೂ ಕೂಡ ಎಲ್ಲ ಸಮಾನವಾದ ಅವಕಾಶಗಳು, ಸೌಲಭ್ಯಗಳು ಸಿಗಬೇಕು ಅಂತಕ್ಕಂಥ ಉದ್ದೇಶದೊಂದಿಗೆ ಅವರು ಹಲವಾರು ಕಾರ್ಯಗಳನ್ನು ಮಾಡಿದರು. ಇದು ಮುಖ್ಯವಾಗಿ ನಮ್ಮ ಕುಮಾರಿ ಬಹಳಷ್ಟು ವಿವರಣಾತ್ಮಕವಾಗಿ ಮತ್ತು ಬಹಳಷ್ಟು ಆಕರ್ಷಕವಾಗಿ ತನ್ನ ಭಾಷಣದಲ್ಲಿ ಎಲ್ಲ ವಿವರಣೆಯನ್ನು ಕೊಟ್ಟರು. ಅವರು ಡಿ ದೇವರಾಜ ಅರಸು ಅವರು ವಿದ್ಯಾರ್ಥಿಗಳಿಗೆ ಮತ್ತು ಹಿಂದುಳಿದ ವರ್ಗದ ಎಲ್ಲ ಜನರಿಗೂ ಕೂಡ ಮಾಡಿರ್ತಕ್ಕಂತಹ ಅವರ ಏನು ಕೊಡುಗೆಗಳದಾವ ಅವುಗಳನ್ನೆಲ್ಲ ಕೂಡ ಬಹಳಷ್ಟು ಚೆನ್ನಾಗಿ ಸ್ಮರಣೆಯನ್ನ ಮಾಡಿದ್ದು. ನೀವು ಒಂದೇ ಒಂದು ಅರ್ಥ ಮಾಡ್ಕೋಬೇಕಂತಂದ್ರೆ ಆ ವಿದ್ಯಾರ್ಥಿನಿ ತಾನು ಏನು ಈಗ ವಸತಿ ನಿಲಯದಲ್ಲಿ ಇದ್ಕೊಂಡು ಸರ್ಕಾರದ ಸೌಲಭ್ಯಗಳನ್ನ ಪಡೆದುಕೊಂಡು ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರಲಿಕ್ಕೆ ಇಷ್ಟಪಡ್ತೀನಿ ಹಾಗೂ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಡಿ ದೇವರಾಜ ಅರಸೂರವರು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಅನ್ನುವಂತಹ ಒಂದು ಪುಟ್ಟ ಗ್ರಾಮದಲ್ಲಿ ಆಗಸ್ಟ್ 20, 1915 ಜನಿಸ್ತಾರೆ. ಇದೆಲ್ಲರಿಗೂ ಕೂಡ ಗೊತ್ತಿದೆ. 1972ರಿಂದ 1977ರವರೆಗೂ ಕೂಡ ಅವರು ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. 1973ರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅನ್ನುವಂಥ ಹೆಸರು ಬರಲಿಕ್ಕೆ ಡಿ ದೇವರಾಜ ಅರಸೂರವರು ಒಂದು ಪ್ರಮುಖವಾದಂತಹ ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಡಿ ದೇವರಾಜ ಅರಸೂರವರು ಯಾವತ್ತಿನಿಂದ ಇವತ್ತಿನವರೆಗೂ ಮುಖ್ಯಮಂತ್ರಿ ಆದ್ರಲ್ಲ, ಅವ್ರು ಇರೋವರೆಗೂ ಕೂಡ ರಾಜ್ಯವನ್ನು ಅಭಿವೃದ್ಧಿಗೊಳಿಸಬೇಕು, ರಾಜ್ಯಕ್ಕಾಗಿ ದುಡಿದಂತಹ ಒಬ್ಬ ಏಕೈಕ ಮುಖ್ಯಮಂತ್ರಿ ಅಂತ ಅಂದ್ರೆ ಅದು ಡಿ ದೇವರಾಜ ಅರಸೂರವರು ಅಂತ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಾವ್ ಹೆಣ್ಮಕ್ಳು ಇದ್ದೀವ್ರಿ, ನಮ್ಮನ್ನ ಸಮಾಜ ನೋಡ್ತಕ್ಕಂಥ ದೃಷ್ಟಿಕೋನವೇ ಬೇರೆ ಆಗಿರುತ್ತೆ. ಯಾಕಂತ ಅಂದ್ರೆ ಒಂದು ಊರಿಂದ ದಾಟ್ಕೊಂಡು, ಒಂದು ಮನೆಯ ಹೊಸಲನ್ನ ದಾಟ್ಕೊಂಡು, ಮೈಲಿಗಳಿಂದ ಎಷ್ಟೋ ಊರುಗಳನ್ನ ದಾಟ್ಕೊಂಡು ಬಂದು ನಾನು ಇವತ್ತು ನಿಮ್ಮ ಎದುರಿಗೆ ಮಾತನಾಡ್ತಾ ಇದ್ದೀನಿ. ಮತ್ತು ನನ್ನ ಮಾತುಗಳನ್ನ ನೀವೆಲ್ಲರೂ ಕೇಳಿಸ್ಕೊಳ್ತಾ ಇದ್ದೀನಿ ಅಂತ ಅಂದ್ರೆ ಅದಕ್ಕೆ ಉತ್ತೇಜಿಸಲಿಕ್ಕೆ ಈ ಸದ್ಭಾವನಾ ದಿನವನ್ನ ಆಚರಣೆ ಮಾಡಲಿಕ್ಕೆ ಹೇಳಿದ್ದಾರೆ. ಈ ಸದ್ಭಾವನಾ ದಿನದ ಒಂದು ನಿಮಿತ್ತವಾಗಿ ಇವತ್ತು ಒಂದು ಸದ್ಭಾವನಾ ದಿನಾಚರಣೆಯ ಪ್ರತಿಜ್ಞೆಯನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗೈತಿ. ಧರ್ಮ, ಪ್ರದೇಶ, ಮತ ಅಥವಾ ಭಾಷೆಯ ಭೇದ ಭಾವವಿಲ್ಲದೆ ಭಾರತದ ಎಲ್ಲ ಜನತೆಯ ಭಾವೈಕ್ಯ ಮತ್ತು ಸೌಹಾರ್ದಕ್ಕಾಗಿ ನಾನು ಪ್ರತಿಜ್ಞೆ ಮಾಡುತ್ತೇನೆ. ಅಲ್ಲದೆ ವೈಯಕ್ತಿಕವಾಗಿಯೇ ಆಗಲಿ ಅಥವಾ ಸಾಮೂಹಿಕವಾಗಲಿ ನಮ್ಮಲ್ಲಿರುವ ಎಲ್ಲ ಭೇದ ಭಾವಗಳನ್ನು ಹಿಂಸಾಚಾರಕ್ಕೆ ಅವಕಾಶ ನೀಡದೆ ಸಮಾಲೋಚನೆ ಹಾಗೂ ಸಂವಿಧಾನಾತ್ಮಕ ಕ್ರಮಗಳ ಮೂಲಕ ಪರಿಹರಿಸುತ್ತೇವೆಂದು ಸಹ ಪ್ರತಿಜ್ಞೆ ಮಾಡುತ್ತೇನೆ. ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೂ, ಮುದ್ದು ಮಕ್ಕಳಿಗೂ ಎಲ್ಲರಿಗೂ ವಂದನೆಗಳನ್ನು